ನೀನ್ ಮಾತ್ರ ಕಾಲು ಹೇಳ್ಕೊಂಡಾಗೆ ಬರ್ತಿದ್ಯಾ ಮಗಳೇ. ನಿನ್ ಚಿಕ್ಕಮ್ಮ ಎಲ್ಲೇ? ಒಬ್ಬರು ಒಳಮನೆಯಲ್ಲಿ ಇನ್ನೂ ಶೃಂಗಾರ ಮಾಡ್ಕೊತಾ ಇದ್ದಾರೆ ಅಪ್ಪ. ಅವನಿಗೆ ಬರ್ತಾರೆ ಬಿಡು. ಸರಿ ಸರಿ. ಯಾಕೆ ಅಪ್ಪಯ್ಯ, ಏನ್ ಗಡಬಡ ನಿಮಗೆ? ಬೆಳಗ್ಗೆ ಎದ್ದು ಸರಿಗೂ ಒಂದು ತಿಂಡಿ ತಿನ್ನೋದಕ್ಕೂ ಕೊಟ್ಟಿಲ್ಲ. ಆ ಪಕ್ಕದ ಮನೆ ಶೀನಾ ಆಡ್ಲಿಕ್ಕೆ ಬಾ ಅಂದ, ನೀವು ಬಿಡದೆ ನನ್ನನ್ನು ಹೇಳ್ಕೊಂಡ್ ಬಂದ್ರಿ. ಮಗನೇ, ನಮ್ಮ ಹೊಟ್ಟೆ ಪಾಡಿನ ಕಷ್ಟು ಮಾಡೋದು ಬಿಟ್ಟು ನಿನಗೆ ಆಟ ಬೇರೆ ಕೇಳು. ಈಗಿನ ಮಕ್ಕಳೇ ಹಾಗೆ. ಓ ಹಿರಿಮ್ಯಾಚಿ, ಎಲ್ಲೋಗೆ ನಿನ್ ಶೃಂಗಾರ ಇನ್ನೂ ಮುಗಿದಿಲ್ವೇನೆ? ಸ್ವಲ್ಪ ಅಯ್ಯೋ, ಎಷ್ಟು ಹೊತ್ತಿಂದ ನಾನು ಪಡ್ಕೊಳ್ತಾ ಇದ್ದೀನಿ ಬೇಳೆ ಆಯ್ತು ಅಂತ. ನಿನ್ ಸುಳಿವೆ ಇಲ್ವೇ? ಮೇಲಿಂದ ಹಂಗೆ ಮಕ್ಕಳು ಕೆಟ್ಟಿದ್ದು. ಏನ್ರಿ ನಿಮ್ ಗಂಡಸ್ರಿ ಅಥವಾ ನಿಮ್ ಮುದುಕರಿಗೆ ಒಂದ್ ಶಾಲ್ ಹೊತ್ಕೊಂಡ್ರಾಯ್ತು, ಒಂದ್ ಪಂಚೆ ಸುತ್ಕೊಂಡ್ರಾಯ್ತು, ಏನಂತೀರಾ? ನಮಗೆ ಅವೆಲ್ಲ ಹೆಂಗಸ್ರಿಗೆ ಆಗತ್ತೆ? ಎಲ್ಲ ಆಗೋದಿಲ್ರಿ. ಸೀರೆ ಉಟ್ಕೋಬೇಕು, ತಲೆ ಬಾಚ್ಕೋಬೇಕು, ಆಮೇಲೆ ನೀವೇನ್ ವಾರಕ್ಕೊಮ್ಮೆ ದೊಡ್ಡದಾಗಿ ಸೀರೆ ಒಡವೆ ತಂದ್ಕೊಟ್ಟಿಗೆ ಏನು ಇದ್ದ ಒಡವೆಯಲ್ಲಿ ಯಾವುದು ಯಾವ್ದಕ್ಕೆ ಸರಿ ಹೋಗುತ್ತೆ ಅಂತ ನೋಡಿ ನೋಡಿ ಹಾಕೋಬೇಕು. ಈಗ ಅವೆಲ್ಲ ಎಲ್ಲಿ ಗೊತ್ತಾಗತ್ತೆ ಬೇಡ. ಆಮೇಲೆ ಇದ್ದಾರಲ್ಲ ನಿಮ್ಮ ಈ ಇಬ್ಬರು ಮುತ್ತಿನ ಮಕ್ಕಳು, ಇವನು ಬಲೇ ತಿಂಡಿ ಕೊಟ್ಟ, ಇವಳು ಬಲೇ ಹಠ ಮಾಡಿ. ಇವರಿಬ್ಬರಿಗೆ ಬೆಳಗ್ಗೆ ಎದ್ದು ನೀರು ಕಾಯಿಸಿ ತಿಂಡಿ ಮಾಡಿ ಆಮೇಲೆ ಈ ನಿಮ್ಮ ಮಗಳ ತಯಾರಿ ಮಾಡೋ ಹೊತ್ತಿಗೆ ನನಗಂತೂ ಸಾಕಾಗೋದು. ಹೌದು ಹೌದು, ನಾನು ಬೇಗ ತಯಾರಾಗ್ತೇನೆ. ಅವರೇ ಕೂದಲು ಬಾಚಿದ್ದೆ ಬಾಚಿ ನೋಡಿ ಎಲ್ಲೋಗಿದ್ದಾಗೋಗಿಲ್ಲ. ಸಾಕು ಸಾಕು ಮಗಳೇ, ಗುಣ ನಿನ್ ಚಿಕ್ಕಮ್ಮನಿಗೆ ಹಾಗೆಲ್ಲ ಮಾತಾಡಬೇಡ. ಬನ್ನಿ ಬನ್ನಿ ಬೇಗ. ಓ ಸ್ವಾಮಿ, ನಮ್ಮ ಪರಿಚಯ ಆಯ್ತಾ? ಇಲ್ಲ, ಗೊತ್ತಾಗಿಲ್ಲ. ನಮ್ಮದು ಅಂಕಿತ ನಾಮ ಒಂದು, ಅನ್ವರ್ತಕ ನಾಮ ಇನ್ನೊಂದು. ನಮಗೆ ಆದ್ರೆ ಈ ನಡುವೆ ಜನಗಳು ನಮ್ಮನ್ನ ಸಂಕಟ ಹರಣ ಶಾಸ್ತ್ರಿ ಅಂತ ಕರೆಯೋದು. ನನ್ನ ಹೆಸರು ಕಂಟಕ ಶಾಸ್ತ್ರಿ ಅಂತ ಹೇಳಿ. ಅಯ್ಯೋ, ಕಂಟಕ ಶಾಸ್ತ್ರಿ ಓ ಮಗನೇ, ನೀರು ಕಂಟ ಶಾಸ್ತ್ರಿ. ನಿನ್ ಹೆಸರು ಹೇಳಲಿಕ್ಕೆ ಬರೋದಿಲ್ಲ. ಇನ್ ಯಾರಯ್ಯ ಕೊಡ್ತಾರ ಹುಡುಗಿ ಮತ್ತೆ ಕೆಲಸ? ಆಮೇಲೆ ಅವ್ರು ಯಾರು ಚಿಕ್ಕಮ್ಮ ಅಂತ ಹೇಳ್ತಿದ್ದಲ್ಲ, ಅವರು ನೀವು ದೊಡ್ಡ ಮಗಳೇನೋ ಅಂದ್ಕೊಂಡೆ. ಅಯ್ಯೋ ಬಿಡ್ತು ಅನ್ನಿ, ಇವಳು ನನ್ನ ಮೂರನೇ ಹೆಂಡತಿ. ಏನ್ ಮಾಡೋದು ಸ್ವಾಮಿ, ನನ್ನ ಮೊದಲನೇ ಹೆಂಡತಿ ಏನೋ ಕಾಯಿಲೆ ಬಂದು ತೀರ್ಕೊಂಡು. ಆಮೇಲೆ ನನ್ನ ಎರಡನೇ ಹೆಂಡತಿಗೆ ಈ ಎರಡು ಮುದ್ದಿನ ಮಕ್ಕಳು ಹುಟ್ಟಿದ ಮೇಲೆ ಏನೋ ಪವನವನ್ನು ಬಂದು ಅವಳು ಸತ್ತು ಸ್ವರ್ಗ ಸೇರಿದ್ಳು. ಹೌದೇ ಸ್ವಾಮಿ ಹೇಳಿ, ನಂದು ಇವಳದ್ದು ಮದುವೆ ಆದದ್ದು ದೊಡ್ಡ ಕಥೆ ಇದೆ. ಓಹೋ, ನಾನು ಒಂದು ಮದುವೆ ಸಾಗಿಸ್ಲಿಕ್ಕೆ ಹೋಗಿದ್ದ. ಅಲ್ಲಿಗೆ ಮದುವೆ ಹೆಣ್ಣಿನ ಶೃಂಗಾರ ಮಾಡಲಿಕ್ಕೆ ಈ ರೂಪಸಿ ಬಂದಿದ್ಲು. ನಾನು ಮಂತ್ರ ಹೇಳ್ತಾ ನನಗೆ ಕೆಮ್ಮಂತು. ಆಗ ಇವಳಿಗೂ ಕೆಮ್ಮಂತ. ಆ ಕೆಮ್ಮು ಸೇರಿ ಶುರು ಆಯ್ತು ನೋಡಿ ನಮ್ಮ ಪ್ರೀತಿ. ಹಂಗೆ ನಮ್ಮ ಮೂರನೇ ಸಂಸಾರ ಆರಂಭವಾಯಿತು. ಪ್ರೀತಿ ಅಂತ ಹೇಳಿ ಈಗ ವಾರಕ್ಕೊಮ್ಮೆ ಒಡವೆ ಸೀರೆ ತಂದು ಕೊಡ್ತೀರಿ. ಏನದು ಎಲ್ಲ ಅವ್ರು ಇವ್ರ ಮೇಲೆ ಕೊಟ್ಟಿದ್ದಷ್ಟೇ ಬಿಟ್ರೆ ನೀವು ಕೊಟ್ಟಿದ್ದೆ ಹೇಳಿ ಏನೂ ಇಲ್ಲ. ಚಿಕ್ಕಮ್ಮ, ಆದ್ರೆ ನಿಮ್ಮ ಬೆಟ್ಟಿಗೆ ಅಲ್ಲಿ ಅಷ್ಟೊಂದು ಸೀರೆಗಳಿವೆ. ಅಪ್ಪ ಇವರಿಗಷ್ಟೇ ಬಟ್ಟೆ ತಂದು ಕೊಡೋದು, ಮಾತ್ರ ಇಲ್ಲ. ಸರಿ, ನಮ್ಮ ಮನೆ ಜಗಳ ಯಾವಾಗಲೂ ಇರೋದೆ. ಮೀನಾಕ್ಷಿ ಹೇಳು, ನಮಗೆ ಶುಕ್ರದಶೆ. ಹೌದೇ? ಇನ್ನು 2 ತಿಂಗಳ ನಮ್ಮ ಕೈಯಲ್ಲಿ ಹಣ ಜನ ಅಂತ ಸುರಿತದೆ. ನೀನಾಗ ಎಷ್ಟು ಒಡವೆ ಬೇಕಂತ ನಾನು ತಂದ್ಕೊಡ್ತೇನೆ. ಆಯ್ತಾಯ್ತು. ಅಪ್ಪ ನನಗೂ ಬೇಕಪ್ಪ. ಅಪ್ಪ, ಈ ಶುಕ್ರದಶೆ ಅಂದ್ರೆ ಏನಪ್ಪ? ಇವತ್ತು ಶನಿವಾರ ಅಲ್ಲ? ಮಗನೇ, ನೀನು ತಿಳ್ಕೊಳ್ಳೋದು
ಚಿತ್ರದಶೆ ಅಂದ್ರೆ ಈಗ ನಮ್ಮ ನಾಡಿನಲ್ಲಿ ಒಬ್ಬ ಭಸ್ಮಾಸುರ ಎಂಬುವನು ಉಟ್ಕೊಂಡಿದ್ದಾನೆ. ಹೌದಾ? ಅವನು ಯಾರದಾದ್ರೂ ತಲೆ ಮೇಲೆ ಇಟ್ಟ ಅಂದ್ರೆ ಸತ್ತ ಅಂತಾನೆ ಲೆಕ್ಕ. ಇವಾಗ ನಮ್ಮೂರಲ್ಲಿ ಅವನು ಹಾವಳಿ. ಆದ್ರಿಂದ ನನಗಂತೂ ಬಿಡುವೇ ಇಲ್ಲ. ಕೆಲವರ ಮನೆಯಲ್ಲಿ 2-3 ವೈಕುಂಠ ಸಮಾರಾಧನೆಗಳು. ಅದಕ್ಕೆ ಅಪ್ಪ ಈ ಭಸ್ಮಾಸುರ ಏನಾದ್ರು ಕಂಡ್ರೆ ಅವನಿಗೆ ನಾವು ಹೇಳ್ಬೇಕು, ಮಹಾರಾಯ ನಿಮ್ಮಿಂದ ನಮಗೆ ಬಹಳ ಉಪಕಾರ ಆಗ್ತಾ ಇದೆ. ಅದಕ್ಕೆ ನೀವು ಭೂಲೋಕಕ್ಕೆ ಆಗಾಗ ಬರ್ತಾ ಇರಿ. ನೀನು ಹಾಗೆಲ್ಲ ಮಾತಾಡ್ಬೇಡ. ಮೀನಾಕ್ಷಿ, ಈ ಮಕ್ಕಳನ್ನ ಕರ್ಕೊಂಡು ಬೇಗ ಬಾ. ಮತ್ತೆ ಆ ಭಸ್ಮಾಸುರನ ಕಂಡ್ರೆ ನೀ ಹೆದರಬೇಡ, ನಾ ಇದ್ದೀನಿ. ಯಾರ ವಿಚಾರವಾಗಿ ಮಾತಾಡ್ತಾ ಇದ್ದೆ? ಆ ಭಸ್ಮಾಸುರನ ಬಗ್ಗೆ. ನೀನ್ಯಾರು? ನೀನೇನಾದ್ರೂ ಭಸ್ಮಾಸುರನನ್ನ ಕಂಡ್ಯಾ? ಕಂಡಿದ್ದೆ. ಈಗ ನಾನೇ ಆ ಭಸ್ಮಾಸುರ ಆದ್ರೆ ಅಯ್ಯೋ ಅಭಯ! ಭಸ್ಮಾಸುರ ಅಂದ್ರೆ ಮನೆಯಲ್ಲೆಲ್ಲ ಬೂದಿ ಇರ್ಬೇಕಲ್ವಾ? ನೀನ್ ಬರೀ ಸುಳ್ಳು ಭಸ್ಮಾಸುರ. ಹೇ ಏನ್ ನೀನು ಹೆದರಿಸ್ತೀಯ? ಆ ಭಸ್ಮಾಸುರಲ್ಲಿ ನೀರಲ್ಲಿ ನಾನೇ ಭಸ್ಮಾಸುರ. ಏನು ಹೆದರಬೇಡಿ ಮಕ್ಕಳೇ. ನನಗೆ ನಮ್ಮ ಅಪ್ಪ ಕೊಟ್ಟ ಭಸ್ಮವಿದೆ. ಓಹೋ, ಆ ಭಸ್ಮವನ್ನು ತೆಗೆದು ಇವನ ತಲೆ ಮೇಲೆ ಹಾಕಿದರೆ ಇವನು ಸುಟ್ಟು ಭಸ್ಮವಾಗಬೇಕು. ನೋಡ್ತಾ ಇರಿ. ಭಸ್ಮಾಸುರನ ಮೇಲೆಯೇ ಭಸ್ಮ ಪ್ರಯೋಗ. ಅದೆಂತ ಭಸ್ಮ ನಾನೇ ಹೊಡೆಯಬೇಕು. ಎಂತ ಭಸ್ಮ ಇದು? ಈಗ ನಮ್ಮ ಅಪ್ಪ ಕೊಟ್ಟ ಭಸ್ಮವಿದೆ. ಹಚ್ಚಿದ ಭಸ್ಮ.